ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನಾವಿವತ್ತು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟಿಗೆ ಕೂಡ ಆಗುತ್ತೆ, ಇಡ್ಲಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಉದ್ದಿನಬೇಳೆನ ನೆನೆಸ್ತೇನೆ, ನಾವು ರುಬ್ಬದೇನೆ ಈಸಿಯಾಗಿ ಮಾಡ್ಕೊಬೋದು. ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಸೇರಿಸಿ 2 ವಿಸಲ್ನ ಕೂಗಿಸ್ಕೊಬೇಕು. ನಾವು ಆಲೂಗಡ್ಡೆ ಮುಳುಗೋ ಅಷ್ಟು ನೀರು ಹಾಕಿದರೆ ಮಾತ್ರ ಸಾಕಾಗುತ್ತೆ. ನೋಡಿ, ವಿಸಲ್ ಆಗಿದೆ. ನಮಗೆ ಸಾಫ್ಟಾಗಿ ಬೇಯಬೇಕು. ನೋಡಿ, ಈ ಥರ ಬೆಂದರೆ ಸಾಕು. ನಾನು ನೀರು ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ನಮ್ಗೆ 1 ಗಂಟು ದಪ್ಪ ದಪ್ಪ ಆಲೂಗಡ್ಡೆ ಸಿಗುತ್ತಲ್ಲ, ಆ ಥರ ಸಿಗಬಾರ್ದು. ನೋಡಿ, ಈ ಥರ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಒಂದು ಸೌಟ್ ಸಹಾಯದಿಂದ ಕೂಡ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸ್ಮ್ಯಾಶ್ ಮಾಡ್ಕೊಬೇಕು. ನಾವು ದಿಢೀರಾಗಿ ಕೂಡ ಮಾಡ್ಕೊಬೋದು. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಖಾರ ನೋಡಿ ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಇದ್ರೂ ಕೂಡ ಹಾಕೋಬೋದು. ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ನೀಟಾಗಿ ಕಲಿಸ್ಕೊಬೇಕು. ನಾವು ಇದಕ್ಕೆ ನೀರು ಜಾಸ್ತಿ ಬಳಸಲ್ಲ, ಹಾಗಾಗಿ ಆಲೂಗಡ್ಡೆಲಿರೋ ನೀರಲ್ಲೇ ಅದು ಕಲಿಸ್ಕೊಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾವು ಆಲೂಗಡ್ಡೆ ಬೇಯುವಾಗ ಕೂಡ ಹಾಕಿದ್ವಿ. ನೋಡಿ, ನೀರನ್ನು ಈ ಥರ ತಕ್ಲಿಸ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ. 1/4 ಗ್ಲಾಸ್ ಆಗೋಷ್ಟು ಕೂಡ ನೀರು ಹಾಕಿಲ್ಲ, ತುಂಬ ಕಡಿಮೆ ನೀರನ್ನ ತಗೊಳುತ್ತೆ. ನೋಡಿ, ಈ ಥರ ನೀಟಾಗಿ ಕಲಿಸ್ಕೊಬೇಕು. ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ, ಅದಕ್ಕೆ ಕಲಿಸ್ಕೊಬೇಕು. ನಾದಿ ಕಲಿಸ್ಕೊಬೇಕು. ನೋಡಿ, ಕೈಗೆ ಸ್ವಲ್ಪ ಎಣ್ಣೆ ಸರಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ. ಉಂಡೆ ಮಾಡಬೇಕಾದ್ರೂ ಸ್ವಲ್ಪ ಕೈಯಲ್ಲಿ ಮಿದ್ಕೊಬೇಕು. ನೋಡಿ, ಎಲ್ಲದನ್ನು ಅದೇ ಥರ ಉಂಡೆ ಥರ ಮಾಡ್ಕೊಳ್ತೀನಿ. ತುಂಬಾ ಸುಲಭವಾಗಿರುತ್ತೆ. ಬಾಕ್ಸಿಗೆ ಕೂಡ ಮಾಡ್ಬೋದು ಮಕ್ಕಳಿಗೆ. ಮಕ್ಕಳು ಸಂಜೆ ಸ್ಕೂಲಿಂದ ಬಂದು ಹಸು ಅಂದಾಗ ಕೂಡ ಮಾಡ್ಕೊಡ್ಬೋದು. ನೋಡಿ, ಒಂದು ಬಾಳೆದೆಲೆ ಕೂಡ ತೊಗೊಂಡಿದ್ದೀನಿ. ಮತ್ತೆ ಒಂದು ರೌಂಡ್ ಮಾಡಿ ಕೈಯಲ್ಲಿ ಪ್ರೆಸ್ ಮಾಡಿ ಹೋಲ್ ಮಾಡ್ಕೊಳ್ತೀನಿ. ನೀವು ಕವರ್ ಸಹಾಯದಿಂದ ಕೂಡ ಮಾಡ್ಕೊಬೋದು. ಹಿಟ್ಟು ಸಾಫ್ಟಾಗಿರೋದ್ರಿಂದ ಕಟ್ಟಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂಥೇಳಿ. ನೋಡಿ, ಈ ಥರ ಮಾಡ್ಕೊಬೇಕು. ತುಂಬಾ ರುಚಿಯಾಗಿರುತ್ತೆ. ಎಣ್ಣೆನ ಬಿಸಿಗಿಟ್ಟಿದ್ದೆ, ಹೈ ಫ್ಲೇಮಲ್ಲೇ ಎಣ್ಣೆ ಬಿಸಿಗಿಟ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಕಾದ್ಮೇಲೆ ಎಲ್ಲದನ್ನು ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 5ರಿಂದ 10 ನಿಮಿಷದಲ್ಲಿ ಆಗೋಗುತ್ತೆ. ನೋಡಿ, ನಿಧಾನಕ್ಕೆ ತಿರುಗಿಸ್ಕೊಬೇಕು. ನಾನು ದಪ್ಪನೇ ಮಾಡ್ಕೊಂಡಿದ್ದೀನಿ, ಸಣ್ಣ ಕೂಡ ಮಾಡ್ಕೋಬೋದು. ಗರಿ ಗರಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, 2 ಕಡೆ ಬೇಯಿಸ್ಕೋಬೇಕು. ನೋಡಿ, ಯಾವ ಕಲರ್ ಬಂದಿದೆ. ಕಲರ್ ಕೂಡ ನೋಡೋಕೆ ತುಂಬಾ ಚೆನ್ನಾಗಿದೆ. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಕೂಡ ಖುಷಿ ಪಡ್ತಾರೆ. ನೋಡಿ, ಎಲ್ಲದನ್ನು ಅದೇ ಥರ ಮಾಡಿ ತೆಗೆದಿಟ್ಕೊಳ್ತೀನಿ. ಆ ಕಲರ್ ನೋಡಿದ್ರೇ ತಿನ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇನ್ನೊಂದು ಟ್ರಿಪ್ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಅದು ಕೂಡ ಬೆಂದಿದೆ. ಎಲ್ಲದೂ ರೆಡಿ ಇದೆ. ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಮಾಮೂಲು ಉದ್ದಿನ ವಡೆ ಥರನೇ ಇರುತ್ತೆ. ತುಂಬಾ ರುಚಿಯಾಗಿರುತ್ತೆ. ನೋಡಿ, ಒಳಗಡೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.